ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗೋ ಸಾಗಾಣಿಕೆ ಗೋಗಳ ವಧೆ ಮಾಡದಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿ ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡಬೇಕೆಂದು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉತ್ತರ ಪ್ರಾಂತ ಅಧ್ಯಕ್ಷರಾದ ಲಿಂಗರಾಜಪ್ಪ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಪ್ರತಿ ವರ್ಷ ಜಿಲ್ಲಾಧಿಕಾರಿಗಳಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಪೊಲೀಸ್ ಆಯುಕ್ತರಿಗೆ ಮನವಿ ಕೊಟ್ಟರೂ ಕೂಡ ಗೋ ಹತ್ಯೆ, ಗೋಗಳ ಸಾಗಾಣಿಕೆ ಮಾಡುವ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಈಗ ಬರೋ ಹಬ್ಬ ಇದೆ, ಬಕ್ರೀದ್ ಹಬ್ಬ ಮುಂದಿನ ತಿಂಗಳು. ಇದ್ರ ಒಂದು ಪ್ರತಿ ತಮ್ಗೆ ಹಸ್ತದಲ್ಲಿ ಕೊಟ್ಟಿದ್ದೀವಿ. ಒಂದು ವಿಶೇಷ ಏನಪ್ಪ ಅಂದರೆ, ಪ್ರತಿ ವರ್ಷವೂ ಬಕ್ರೀದ್ ಹಬ್ಬ ಬಂದಾಗ ಇದೇ ಒಂದು ನಿಮಿತ್ತ ಆಗಿದೆ. ಒಂದು 8 ದಿವಸ ಮುಂಚೆನೇ ನಾವು ಬಂದು ಮತ್ತು ಸರ್ಕಾರಿಗೆ ಹೇಳೋದು ಕೇಳೋದು, ಈ ಥರ ಆಗಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊತಿರ್ತೀವಿ. ಪ್ರತಿ ವರ್ಷ ಇದು ಆಗ್ತಾಯಿದೆ. ಇದು ಆಗಬಾರ್ದು, ಒಂದು ಸರಿ ಹೇಳಿಬಿಟ್ರಪ್ಪ ಅಂದ್ರೆ ಅದು ಅನುಕೂಲ ಆಗ್ತದೆ ಎಲ್ಲರಿಗೂ ಅಂತ. ದಯವೇ ಧರ್ಮದ ಮೂಲವೇ ಅಂತೇಳಿ ನಮ್ಮಲ್ಲಿ ಹಿರಿಯವರು ಹೇಳಿದ್ದಾರೆ. ಅದು ಎಲ್ಲರೂ ಪಾಲಿಸ್ತಾರೆ, ನಾವು ಕೂಡ ಪಾಲಿಸ್ತೀವಿ. ಹಾಗಾಗಿ ಪ್ರಾಣಿಗಳಿಗೆ, ಅದರೊಳಗೆ ವಿಶೇಷವಾಗಿ ನಮ್ಮ ಗೋಮಾತೆಗಳಿಗೆ ಕಸಾಖಾನೆಗೆ ಹೋಗಿ ಕಡ್ದು ಅವರು ಏನು ಬಕ್ರೀದ್ ದಿವಸ ಅದು ಎಲ್ಲನೂ ನೋಡೋಕ್ಕಾಗಲ್ಲ, ಆ ಥರ ಮಾಡ್ತಾರೆ. ಸೊ ಅದು ಆಗಬಾರ್ದು ಅಂಥೇಳಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಮ್ಮ ಮನವಿ ಇದೆ. ಇತ್ತೀಚೆಗೆ ನಾವು ಒಂದು ಸುಮಾರು 4,000 ಹಸುಗಳು ಬಂದಿದ್ದು ಅಂತ ನಮ್ಮ ಮಾಹಿತಿಗಿದೆ. ಅವೆಲ್ಲನೂ ರಕ್ಷಣೆ ಮಾಡಬೇಕು. ಅವೆಲ್ಲ ಒಂದು ಕಡೆ ಕೂಡು ಹಾಕಿ ಒಂದು ಕಡೆ ಇಟ್ಟು ಅದಕ್ಕೆ ರಕ್ಷಣೆ ಮಾಡಿ ಅದಕ್ಕೆ ಏನಾರ ಬೇಕಾದಂಥ ಜಾಗ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಹಬ್ಬ ಆದ ನಂತರ ಮತ್ತು ಅವರು ಯಾರು ರೈತರಿರ್ತಾರೆ, ಯಾರು ಬಂದು ತಂದಿರ್ತಾರೋ ವಾಪಸ್ ಕೊಟ್ಟರೆ ಅದು ಅನುಕೂಲ ಆಗ್ತದೆ, ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಮನವಿ ಇದೆ.